ಹೇಳ್ರಪ್ಪ ಹೇಳ್ರು. ರಿಷಬ್ ಸರಿ ಒಂದು ದಂತಕತೆ ಅವ್ರ ಹತ್ರ ಎಲ್ಲ ತಗೊಂಡು ಅವ್ರಿಗೆ ವಾಪಸ್ ಕೊಡ. ನಮ್ಮ ಮಾಸ್ಟರ್ ಹಿಸ್ಟ್ರಿ ಸ್ಟೂಡೆಂಟ್. ಹಲೋ ಸರ್, ಇನ್ನು ವಿಪರೀತ ಫೋನ್ ಬರ್ತಿದೆ ಇಬ್ಬರಿಗೂ. ಸರ್ ನಂದು ಏನಿಲ್ಲ ಸರ್, ಕೆಲಸ ಇಲ್ಲ ನನಗೆ. ಮಾಸ್ಟರ್ ಇದು ಈ ಕಾಲದಲ್ಲಿ ಇಲ್ಲ, ಇದು ಅವಾಗಿಲ್ಲ, ಇದು ಎಲ್ಲ ಡಿಲೀಟ್ ಮಾಡ್ಬಿಟ್ರು. ಅಯ್ಯೋ ತಿರ್ಗಾ ಪಸಿನ ಹುಡುಕ್ಬೇಕಲ್ಲ. ನಮ್ಮ ನೇಟಿವಿಟಿಗೆ ತುಂಬಾ ಹತ್ರವಾಗಿರೋಂಥ ಸಿನಿಮಾಗಳು ಮಾಡ್ಬೇಕಾದ್ರೆ ಅದು ಕೊಡೋ ಖುಷಿನೇ ಬೇರೆ. ವ್ಯೂವರ್ಸೇನೆ ನೋಡಿದವರೆಲ್ಲನೂ ಏನು ಸಖತ್ತಾಗಿದೆ ಸಿನಿಮಾ, ಇದು ನಮ್ಮ ಕನ್ನಡದ ಸಿನಿಮಾ, ಕನ್ನಡದ ಹೆಮ್ಮೆ ಅಂತ ಅವ್ರು ಆಗ್ತಾರೆ. ಸರ್ ಕೆಲಸ ಮಾಡಿರೋರು ನಮ್ಗೆ ಹೆಂಗಿರ್ಬೇಕು? ಜನ ಏನು ಗೆಸ್ ಮಾಡಿದಾರೋ ಅದಕ್ಕಿಂತ ಒಂದು 10 ಹೆಜ್ಜೆ ಮುಂದೆ ಇದ್ದಾರೆ ರಿಷಬ್ ಸರ್. ಚಾರಿಯಟ್ ಜೊತೆ ಒಂದು ಆಕ್ಷನ್ ಇರುತ್ತೆ, ಅದು ಹೆಂಗೆ ಅಷ್ಟೇ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ, ಮುಂಚೆನೆ ಬರುತ್ತೆ. ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಕನ್ನಡಕ್ಕಾಗಿ, ಕನ್ನಡ ಸಿನಿಮಾ ರಂಗಕ್ಕಾಗಿ ಇದು ಕನ್ನಡ ಪಿಕ್ಚರ್. ಇವತ್ತು ಕನ್ನಡ ಪಿಕ್ಚರ್ನಲ್ಲಿ ಈ ಶ್ರೀಧರ್ ಶಿವಮೊಗ್ಗ ಯಾಕೆ ಬಂದ ಅನ್ನೋ ವಿಚಾರಕ್ಕೆ ಆ ಒಂದು ಕನ್ನಡ ಪಿಕ್ಚರ್ ಕಾರಣ. ಏನ್ರಿ ಅದರ ಹವಾ? ಸಿನಿಮಾ ರಿಲೀಸ್ಗಿಂತ ಬಿಫೋರೇ ಅದ್ಭುತವಾದ ದಾಖಲೆಯನ್ನು ಕಲೆಕ್ಷನ್ನಲ್ಲಿ ಮಾಡಿದೆ. ಅದ್ರ ಬಗ್ಗೆ ನಾವೆಲ್ಲ ಹೆಚ್ಚೆಚ್ಚು ಪ್ರಚಾರ ಪೊಕಾರ ಏನು ಎಬ್ಸೋದು ಬೇಡ, ಯಾಕಂದರೆ ಅದು ಜನರ ಮಡಿಲಲ್ಲಿ ಹೋಗಿದೆ. ಅದನ್ನು ಕೊಂಡಾಡ್ತಿದ್ದಾರೆ, ಅದನ್ನು ತೂಗ್ತಾ ಇದ್ದಾರೆ. ಆ ಲೆವೆಲಿಗೆ ಆ ಸಿನಿಮಾ ಈಗಾಗಲೇ ಜನರ ಮನಸ್ಸನ್ನು ಮುಟ್ಟಿದೆ. ಆಯುಧ ಪೂಜೆ ದಿವಸ ವಿಜಯದಶಮಿನ ಜೋರಾಗಿ ಮಾಡೋದಕ್ಕೆ ಆ ಸಿನಿಮಾ ಬರ್ತಿದೆ. ಇಷ್ಟೆಲ್ಲ ಹೇಳಿದ ಮೇಲೆ ಅದು ಏನು, ಎಂಥ ಸಿನಿಮಾ ಯಾವುದಿರ್ಬೋದು ಎಲ್ಲ ನಿಮ್ಗೆ ಗೊತ್ತಾಗಿರಬೇಕು. ಕಾಂತಾರ ಚಾಪ್ಟರ್ 1 ಅಧ್ಯಾಯ 1 ಈಗ ನಿಮ್ಮ ಮನಕ್ಕೆ ಬರೋದಕ್ಕೆ ಸಿದ್ಧವಾಗಿದೆ. ಆದರೆ ಆ ಸಿನಿಮಾ ಟ್ರೈಲರ್ ಒಂದಷ್ಟೇ ಹೊರಡೆ ಬಂದಿರೋದು. ಆ ಸಿನಿಮಾದ ಬಗ್ಗೆ ಅಂತೆ ಸಿಕ್ಕಾಪಟ್ಟೆ ಕೇಳ್ತಾ ಇದೆ. ಆದರೆ ಆ ಸಿನಿಮಾದ ಹಿಂದೆ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ. ಅವರು ರಿಯಲ್ ಆದ ಹೀರೋಗಳು. ಆ ರಿಯಲ್ ಆದ ಹೀರೋಗಳನ್ನು ಈ ಶೂಟಿಂಗ್ ಸ್ಪಾಟಲ್ಲೇ ಕರ್ಕೊಂಬಂದು ಅವರನ್ನು ಮಾತನಾಡಿಸೋ ಪರಿಸ್ಥಿತಿ. ಅರ್ಧ ಗಂಟೆ ಅಷ್ಟೇ ನಂಗೆ ಟೈಮ್ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರ ಸಮಯ ಅಷ್ಟು ಅಮೂಲ್ಯವಾದದ್ದು. ಆ ಸಿನಿಮಾ ಬಂದಾದ ನಂತರ ಅವ್ರ ರೇಂಜು ಈಗಾಗಲೇ ದೊಡ್ಡ ಮಟ್ಟಕ್ಕಿದೆ, ಇನ್ನೊಂದು ಮಟ್ಟಕ್ಕೆ ಹೋಗುತ್ತೆ. ಅದು ಕಾಂತಾರ ಸಿನಿಮಾ ಅನ್ನೋದು. ಈಗ ನಮ್ಮ ಜೊತೆಗೆ ನಮ್ಮ ಭಾರತ ಚಿತ್ರರಂಗದ ಮೈಕಲ್ ಜಾಕ್ಸನ್ ಪ್ರಭುದೇವ ಅವ್ರನ್ನೇ ಅವ್ರನ್ನ ಕೊಂಡಾಡಿ ನನ್ನ ಸಿನಿಮಾಗೆ ಇವರೇ ಕೊರಿಯೋಗ್ರಾಫ್ ಮಾಡಿರೋದು ಅಂಥೇಳಿ ಕೊಂಡಾಡುವಂತಹ ಒಬ್ಬ ಒಳ್ಳೆ ಕೊರಿಯೋಗ್ರಾಫರು, ಅದ್ಭುತವಾದ ಗುಂಗುರು ಕೂದಲಿರೋ ಸುರದ್ರೂಪಿ ಡ್ಯಾನ್ಸ್ ಮಾಸ್ಟರು ಭೂಷಣ್ ಮಾಸ್ಟರ್ ಇದ್ದಾರೆ. ಕಾಂತಾರಕ್ಕೆ ತನ್ನ ಹೆಜ್ಜೆಯ ಒಂದು ಕಾಗುಣಿತವನ್ನು ಬರೆದಿದ್ದೀರಿ. ನಿಮ್ಮನ್ನು ಮಾತಾಡ್ಸೋದಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಬಂದಿದ್ದಕ್ಕೆ. ಮತ್ತೊಬ್ಬರು ಅವ್ರು ಪಕ್ಕಾ ಹೀರೋ ಮೆಟೀರಿಯಲ್ ರೀ. ಆದರೆ ಅವ್ರು ಯಾಕೋ ತೆರೆ ಹಿಂದೆನೇ ಈಗಾಗಲೇ 100ಕ್ಕೂ ಹೆಚ್ಚು ಸಿನಿಮಾಗಳನ್ನು, ತನ್ನ ಅದ್ಭುತವಾದ ಪಂಚಿಂಗ್ ಸೀನ್ಗಳನ್ನು, ಆ್ಯಕ್ಷನ್ಗಳನ್ನು ಕಂಪೋಸ್ ಮಾಡಿ ಅದ್ಭುತವಾಗಿ ಹೆಸರು ಮಾಡಿರೋಂಥ ಅರ್ಜುನ್ ಮಾಸ್ಟರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಸರ್ ಮುಂದಕ್ಕೆ ನೀವು ಕೈ ಸಿಗ್ತಿರಲ್ಲ ಗೊತ್ತಿಲ್ಲ, ಕೈ ಕೊಟ್ಬಿಡಿ ಸರ್. ನೀವು ಅಷ್ಟೇ. ಆಯ್ತು ಸರ್. ಆ ಲೆವೆಲ್ಲಿಗೆ ಒಂದು ಸಿನಿಮಾ ಯಾವ ಮಟ್ಟಕ್ಕೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಇವತ್ತಿನ ನನ್ನ ಎಕ್ಸೈಟ್ಮೆಂಟ್ನ ಮಾತು. ಸರ್ ತುದಿಗೆ ಬಂದು ಕೂತ್ಕೊಂಡಿದ್ದೀನಿ. ಯಾಕೆ ಹೇಳಿ, ಆ ಸಿನಿಮಾ ತುದಿಗೆ ಬಂದು ಕೂರಿಸಿದೆ ಜನರನ್ನು. ಸರ್ ಒಂದು ಸಿನಿಮಾದ ಬಗ್ಗೆ ಇಷ್ಟೆಲ್ಲ ನಿರೀಕ್ಷೆ ಹುಟ್ಟಾಕಂಗೆ ಮಾಡೋದು. ನೀವೆಲ್ಲ ಸಿನಿಮಾದಲ್ಲಿ ಇದ್ದೋರಲ್ವಾ, ಒಂದು ಸಿನಿಮಾ ಪ್ರಚಾರ ಎಷ್ಟು ಕಷ್ಟ, ಸಿನಿಮಾ ಮನಸ್ಸಿಗೆ ತಲುಪೋದು ಎಷ್ಟು ಕಷ್ಟ. ಕಾಂತಾರ ಅಂದರೆ ನಿಮ್ಮಿಬ್ಬರಿಗೆ ಎಷ್ಟು ವಂಡರಾಗಿ ಕಾಣ್ತದೆ ಸರ್. ಕಾಂತಾರ ಅಂದರೆ ಈಗ ನಮಗೆ ಒಂಥರ ಅದು ಇಷ್ಟು ದಿನ ಕನಸು. ಅಕ್ಟೋಬರ್ 2ಕ್ಕೆ ರಿಲೀಸ್ ಮಾಡ್ತಾರ ಅಂತ ಆ ರೇಂಜಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಇದೆಲ್ಲ ಶೂಟಿಂಗ್ ಆಗೋದೆ ಯಾವಾಗ, ಎಡಿಟ್ ಆಗೋದೆ ಯಾವಾಗ, ಅದೆಲ್ಲ ಅದ್ರದ್ದು ಏನೇನು CG ಏನೇನು ಕೆಲಸಗಳಿದು ಅದೆಲ್ಲ ಆಗುತ್ತಾ ಅನ್ನೋ ಥರ ಇದು ಈಗ ಹತ್ರ ಬಂದೇ ಬಿಡ್ತು. ಇಷ್ಟು ಇರುವಾಗ ಆಲ್ರೆಡಿ ಮುಗಿದೋಯ್ತಾ, ಇನ್ನೇನು ರಿಲೀಸ್ ಆಗಿಬಿಡುತ್ತಲ್ಲ. ನಮಗೆ ಅಂದರೆ ಭಯ. ಇವಾಗ ನಾವು ಬರೀ ಒಂದು ಸಾಂಗ್ ಕೊರಿಯೋಗ್ರಫಿ ಮಾಡ್ಬೋದು, ಇನ್ನೇನೋ ಮಾಡ್ಬೋದು, ಇವ್ರು ಫೈಟ್ ಮಾಡಿರ್ಬೋದು, ಇರುತ್ತೆ. ಹೋಗಿ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ. ನಮ್ಗೆ ಈಗ ಹೆಂಗಂದರೆ ಕಾಂತಾರ ಗೆಲ್ಲೇಬೇಕು. ನಮಗೆ ಅದು ನಮ್ಮ ಸಿನಿಮಾ. ಈ ಯೂಟ್ಯೂಬಲ್ಲಿ ಕಮೆಂಟ್ಸ್ ನೋಡಿದ್ರು ಈ ವ್ಯೂವರ್ಸೇನೆ ನೋಡಿದವರೆಲ್ಲನೂ ಏನು ಸಖತ್ತಾಗಿದೆ ಸಿನಿಮಾ, ಇದು ನಮ್ಮ ಕನ್ನಡದ ಸಿನಿಮಾ, ಕನ್ನಡದ ಹೆಮ್ಮೆ ಅಂತ ಅವ್ರು ಆಗ್ತಾರೆ. ಸರ್ ಕೆಲಸ ಮಾಡಿರೋರು ನಮ್ಗೆ ಹೆಂಗಿರ್ಬೇಡ ಅಲ್ವಾ? ಅದಕ್ಕಿಂತ ಮೀರಿದ ಹೆಮ್ಮೆ ನಮ್ಗೆ ಆಗ್ತಾ ಇದೆ. ತುಂಬ ಖುಷಿ ಇದೆ. ಅದು ರಿಲೀಸ್ ಆಗಿ ಈಗ ಆಡಿಯನ್ಸ್ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ತುಂಬ ನಿರೀಕ್ಷೆ ಇದೆ. ಎಸ್ ಸರ್. ಅರ್ಜುನ್ ಸರ್, ಫಸ್ಟು ರಿಯಾಕ್ಷನ್ ನಿಮ್ಮದು. ಕಾಂತಾರ ಎಂದರೆ ನಿಮ್ಮ ಅರ್ಥದಲ್ಲಿ? ಕಾಂತಾರ ಕತೆ ವಿಷಯಕ್ಕೆ ಬಂದರೆ ನಮ್ಮ ಮಣ್ಣಿನ ಕತೆ. ಸೊ ನಾವು ಎಷ್ಟೇ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಮೇನ್ ಸ್ಟ್ರೀಮ್ ಸಿನಿಮಾಗಳಲ್ಲಿ ಒಂದು ನಮ್ಮ ಮಣ್ಣಿಂದ, ನಮ್ಮ ನೇಟಿವಿಟಿಗೆ ತುಂಬ ಹತ್ರವಾಗಿರೋಂಥ ಸಿನಿಮಾಗಳು ಮಾಡಬೇಕಾದ್ರೆ ಅದು ಕೊಡೋ ಖುಷಿನೇ ಬೇರೆ. ಯಾಕಂದರೆ ಅದು ನ್ಯಾಷನಲ್ ವೈಡ್, ಇಂಟರ್ನ್ಯಾಷನಲ್ ವೈಡ್ ನಮ್ಮ ಆಗುಗಳನ್ನೆಲ್ಲ ನಮ್ಮ ವರ್ಲ್ಡ್ ವೈಡ್ ಅದನ್ನು ಹೇಳೋದು ಇದೆಯಲ್ಲ. ಸೊ ಆ ಖುಷಿ ಇದೆ. ನಮ್ಮ ತನನ ನಾವು ತೋರಿಸ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಲೆವೆಲ್ಗೆ.
ತೋರಿಸ್ತಾ ಇದೀವಲ್ಲ, ಸೊ ಅದು ತುಂಬಾನೇ ಖುಷಿ ಇದೆ ಕಾಂತಾರ ಮೂಲಕ. ಅಂದ್ರೆ ಸರ್ ಬೇರೆ ಯಾರೋ ಸಿನಿಮಾ ಮಾಡೋರಿಗೆ ನಮ್ಮ ಕನ್ನಡ ಸಿನಿಮಾ ರೆಫರೆನ್ಸ್ ಆಗ್ತದೆ. ಸೂಪರ್. ಈ ತರ ನಮ್ಮ ಸಿನಿಮಾಲ್ಲಿ ಯಾಕೆ ಇರಬಾರ್ದು, ಈ ಥರದ್ದು ಏನೋ ಒಂದು ವಿಷಯ ನಾವು ತರ್ಬೋದಲ್ಲ ಅಂತ ಯೂಶಲಿ ಒಂದು ಇನ್ಸ್ಪೈರ್ ಆಗಿ ಆಗ್ತಾರೆ. ಬೇರೆ ಯಾವುದೋ ಲ್ಯಾಂಗ್ವೇಜ್, ಚೈನಾ, ಕೊರಿಯಾ, ಅದು ಇದರಿಂದ ಇವಾಗೆಲ್ಲ ಸಿನಿಮಾ ಅಂದ್ರೆ ಇನ್ಸ್ಪಿರೇಷನ್. ಆ ಥರ ನಮ್ಮ ಕನ್ನಡದನ್ನ ತಗೊಂಡು ಹೊರಗಡೆ ಹೋಗೋದೇ ದೊಡ್ಡ ವಿಷಯ. ಆ ಥರದ್ದೆಲ್ಲ ವಿಷಯಗಳನ್ನ ತಗೊಂಡು ನಮ್ಮ ರೀಜನಲ್ ಸಬ್ಜೆಕ್ಟ್ ನಾನು ಹೇಳೋದು, ಸಿನಿಮಾ ಮೇಕಿಂಗ್ ಬಿಡಿ ಎಲ್ಲರೂ ಮಾಡ್ತಾರೆ, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತಾರೆ, ಬಟ್ ಈ ಒಳಗಡೆ ಇರೋ ವಿಷಯ ಇದೆಯಲ್ಲ ಆ ವಿಷಯನ ಹೊರಗಡೆ ತೊಗೊಂಡೋಗ್ತಾರಲ್ಲ ಅದು ತುಂಬ ಖುಷಿ. ಟ್ರೈಲರಲ್ಲಿ ಒಂದು ಸೀನ್ ಅಂದರೆ ನಾನು ಬರಬೇಕಾದ್ರೆ ಏನು ಕೇಳ್ಬೇಕು ಗುರು, ಸಿಕ್ಬಿಟ್ಟಿದಾರಲ್ಲ ಇವ್ನು ಹೆಂಗೆ ಮಾತಾಡ್ಸೋದು ಅಂತ. ಅಂದರೆ ಯಾರೂ ಮಾತಾಡ್ತಿಲ್ಲ ಸಿನಿಮಾ ತಂಡದವ್ರು, ಒಂದು ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಒಳಗೆ ಅಷ್ಟು ಸ್ಟಫ್ ಇದೆ, ನಾವು ಮಾತಾಡೋ ಟೈಮಲ್ಲಿ ಮಾತಾಡೋಣ ಅಂತ. ಬಟ್ ಆದರೆ ನಮಗೆ ಕೇಳೋಕ್ಕೂ ಒಂದು ಕುತೂಹಲ. ಎಷ್ಟೋ ಸಿನಿಮಾಗಳು ಕೇಳೋಕ್ಕೆ ನಮಗೆ ಕುತೂಹಲ ಇರಲ್ಲ, ಇದು ಒಂದು ದಿನ ಬೇಕಾದ್ರೆ ಕೇಳೋಷ್ಟು ಅಷ್ಟು ಕುತೂಹಲ ಮೂಡ್ಸ್ಕೊಂಬಂದಿದೆ. ಒಂದು ಹುಲಿ ಸೀನ್ ಅಂತೂ ನೋಡಿದ್ವಿ, ಒಂದು ಹುಲಿ ಹಿಂಗೆ ಎದ್ದೇಳುತ್ತೆ ಅಂತ, ಅದು ನಿಮ್ಮದೇನಾ? ಅದು ನಂದೇ ಆ್ಯಕ್ಷನ್ನು. ಸೊ ಹೆಂಗೆ ಸರ್ ಅದು ಯೋಚನೆ ಅಂದರೆ ಇಬ್ಬರು ಮೆಲ್ಗಿರ್ತಾರೆ ಹಿಂಗೆ ಎದ್ದೇಳೋದಿದೆಯಲ್ಲ, ಸರಿ ಆ ಸೀನ್ ಅದು ಬಂದು ಬೇರೆ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವರು ಮಾಡಿರೋದು. ಸೂಪರ್ ಸೂಪರ್. ಸೊ ನಾವು ಟೈಗರ್ ಎಪಿಸೋಡ್ಸ್ ಕೆಲವೊಂದೆಲ್ಲ ಒಂದಷ್ಟು ಮಾಡಿದ್ದೀವಿ. ಸೊ ಟೈಗರ್ ಎಂಟ್ರಿ, ಸೊ ಆ ಥರದ ಸೀಕ್ವೆನ್ಸ್ಗಳನ್ನ ನಾವು ಸಪ್ರೇಟಾಗಿ ಮಾಡಿದ್ವಿ. ಅದು ಬೇರೆ ಸಪ್ರೇಟ್, ಇದು ಬೇರೆ ಸಪ್ರೇಟ್. ಟ್ರೈಲರ್ ನೋಡಿದಾಗ ಒಂದಾಗ ಕಾಣ್ತಾ, ಹೌದು, ಅದು ಬೇರೆ, ಇದು ಬೇರೆ ಶಾರ್ಟ್. ಸರ್ ಇದು ಹಿಂದಿನ ಸಿನಿಮಾ ಅಂತ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮಗೆ ಡ್ಯಾನ್ಸ್ ನೃತ್ಯದಲ್ಲಿ ಇಂತಿಂಥ ಹೆಜ್ಜೆ ಹಾಕಬೇಕು ಅನ್ನೋ ವಿಚಾರಕ್ಕೂ ನಿಮಗೆ ಆ ಕಾಲದ ರೆಫರೆನ್ಸ್ ಬೇಕಾಗತ್ತೆ. ನಿಮಗೂ ಕೂಡ ಇಂಥ ಫೈಟು ಅವಾಗ ಹಂಗೆ ಮಾಡ್ತಾಯಿದ್ರು, ಇದಕ್ಕೆ ಹೆಂಗೆ ಇಬ್ಬರು ತಯಾರಿ ಮಾಡ್ಕೊಂಡಿದ್ದು ಅಂತ? ಇಲ್ಲ, ಇವಾಗ ಸಾಂಗ್ ಕಳಿಸಿದ ತಕ್ಷಣ ನಾನೇನು ಮಾಡಿದೆ ಕತೆ ಹೇಳಿದ್ರು ಏನೇನಾಗುತ್ತೆ ಅಂತ. ನಾನು ಒಂದಷ್ಟೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಸರ್ ಹಿಂಗೆ ಮಾಡೋಣ ಅಂತ, ಒಂದು ನಿಮಿಷ ಇರಿ ನೋಡ್ತೀನಿ ಅಂದ್ಬಿಟ್ಟು, ಇದು ಆ ಕಾಲದಲ್ಲಿ ಇಲ್ಲ, ಇದು ಈ ಕಾಲದಲ್ಲಿ ಇಲ್ಲ, ಇದು ಅವಾಗಿಲ್ಲ, ಇದು ಎಲ್ಲ ಡಿಲೀಟ್ ಮಾಡಿಬಿಟ್ರು. ಅಯ್ಯೋ ತಿರ್ಗಾ ಪಸಿನ ಹುಡುಕ್ಬೇಕಲ್ಲವ, ಈ ಥರ ಮಾಡೋಕೆ ಆ ಥರ ಮಾಡೋಕು ಅಂತ. ಆಮೇಲೆ ನಾವು ಕಾಸ್ಟ್ಯೂಮ್ ರೆಫರೆನ್ಸ್ಗಳು ಕೊಟ್ಟೆ, ಇಲ್ಲ ಆ ಥರ ಕಾಸ್ಟ್ಯೂಮ್ ಅವಾಗ ಇರಲಿಲ್ಲ, ಸೊ ಅವಾಗ ಅದು ಬೇಡ, ಓಪನ್ ಮಾಡೋದು ಬೇಡ ವಿಷಯ, ಆ ಥರ ಇರಲಿಲ್ಲ. ಅಲ್ಲ ಆದರೂ ನಮಗೊಂದು ಜಡ್ಜ್ಮೆಂಟ್ ಅಂತ ಇದೆ ಅಲ್ವಾ ಸರ್, ತಮ್ಮ ಮನಸ್ಸಲ್ಲೇ ಮೂಡಿಸ್ಕೊಂಡ್ಬಿಟ್ಟಿದ್ದಾರೆ ಕತೆನ. ಹಿಂಗಿರ್ಬೋದು, ಹಂಗಿರ್ಬೋದು, ಕದಂಬರ ಕಾಲದಂತೆ, ಚೋಳರ ಕಾಲದಂತೆ, ಅವ್ರ ಕಾಲದಂತೆ, ಇವ್ರ ಕಾಲದಂತೆ, ಈ ಥರದ್ದು ಏನೇನೋ ಯೋಚನೆಗಳಲ್ವಾ, ಅದಕ್ಕೆ ಹೇಳಿದ್ದು. ತುಂಬ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಾವು ಲೊಕೇಶನ್ ನೋಡೋಕೆ ಹೋದಾಗ ಒಂದು ಬೆಟ್ಟ ಸರ್, ಅದು ಒಂದು ಬೆಟ್ಟ ಅಷ್ಟೇ, ಅಲ್ಲಿ ಮೇಲೆ ಹೋಗೋದೇ ದೊಡ್ಡ ಹಿಂಸೆ. ಅಲ್ಲಿ ಇಳಿದು ಹತ್ಕೊಂಡು ಹೋಗಿ ನೋಡಿಕೊಂಡು ವಾಪಸ್ ನೆಕ್ಸ್ಟು ಆ ಡೈರೆಕ್ಟ್ರು ಬಂದಿದ್ರು. ನೆಕ್ಸ್ಟ್ ನಾವು ಸಾಂಗ್ ಅಂತ ಹೋದಾಗ ಸರ್ ಬೆಟ್ಟ ಇದೆ, ಎಲ್ಲ ರೋಡ್ ಆಗ್ಬಿಟ್ಟಿದೆ, ಇಲ್ಲಿ ಹಿಂಗೆ ಹೋಗಿ ರೌಂಡ್ ಹೊಡೆದು ಮೇಲೆ ಹೋಗಿ ಅಲ್ಲೇನೋ ಒಂದು ಸೆಟ್ಟು, ಈ ಕಡೆ ಒಂದು ಸೆಟ್ಟು, ಈ ಕಡೆ ಇನ್ನೂ ಒಂದು ಸೆಟ್ಟು, ಟ್ರೈಲರ್ಲಿ ಏನು ಬರುತ್ತೋ ಆ ವಿಷಯಗಳೆಲ್ಲ ಅಲ್ಲಿದೆ. ಅಪ್ಪ ಆಮೇಲೆ ಕಾಸ್ಟ್ಯೂಮ್ ಬೇಸ್, ಆಮೇಲೆ 1000 ಜನ ಕೆಲಸ ಮಾಡ್ತಾಯಿದ್ರು. 1000 ಜನ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಊಟಕ್ಕೆ ಜಾಗ ಅಷ್ಟು ದೊಡ್ಡದು ಮಾಡಬೇಕು. ಕಾಸ್ಟ್ಯೂಮ್ ಕೊಡೋಕ್ಕೆ ಇವರು ಬೆಳಿಗ್ಗೆ 4 ಗಂಟೆಗೆ ಬಂದು ಕಾಸ್ಟ್ಯೂಮ್ ಕೊಡಬೇಕು ಅಷ್ಟು ಜನಕ್ಕೆ. ಜೂನಿಯರ್ಸ್ ಒಂದಷ್ಟು ಜನ ಇರ್ತಾರೆ, ಅವ್ರಿಗೆಲ್ಲ ಕಾಸ್ಟ್ಯೂಮ್ ಕೊಡೋಕೆ ಅಷ್ಟು ದೊಡ್ಡ ಜಾಗ. ಪಾರ್ಕಿಂಗ್ ಇವ್ರನ್ನೆಲ್ಲ ಕರ್ಕೊಂಬರೋಕ್ಕೆ ಬಸ್ಗಳೆಲ್ಲ ಇರುತ್ತಲ್ಲ, ಅದಕ್ಕೂ ಜಾಗ ಎಷ್ಟು ಮಾಡಿದ್ದಾರೆ. ಆಮೇಲೆ ಮಳೆ ಗಿಳೆ ಬಂತು ಅಂದರೆ ಅವ್ರು ಮಾಡಿರೋ ರೋಡೆಲ್ಲ ಮುಚ್ಚೋಗುತ್ತೆ. ತಿರ್ಗಾ ಬೆಳಿಗ್ಗೆ ಎದ್ದು ಇವರೆಲ್ಲ ಹೋದ್ಮೇಲೆ ಇವರು ನೈಟ್ ಕರೆಸಿ ಕೆಲಸದವ್ರು ಕರೆಸಿ, ಆ ಊರವ್ರನ್ನ ಕೆಲಸದವ್ರು ಕರೆಸಿ ತಿರ್ಗಾ ಕಲ್ಗಳೆಲ್ಲ ಹಾಕ್ಸಿ ಸರಿ ಮಾಡಬೇಕು. ತಿರ್ಗೇನ ಮಳೆ ಬಂತು ಅಂದರೆ ತಿರ್ಗಾ ಕೊಚ್ಚೋಗುತ್ತೆ. ಭಾರಿ ಸಖತ್ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ, ಅದರಲ್ಲಿ ನಾವು ಭಾಗಿಯಾಗಿದ್ದೀವಿ. ಎಸ್ ಸರ್, ಅದೇ ಕ್ವಶನ್ ಸೇಮ್ ನಿಮಗೆ. ಇಲ್ಲ ಅವತ್ತಿನ ಕಾಲಕ್ಕೆ ಹಿಂಗೆ ಹೊಡಿತಿದ್ದಿಲ್ಲ, ಅವತ್ತಿನ ಕಾಲಕ್ಕೆ ಹಿಂಗೆ ಮಾಡ್ತಿದ್ದಿಲ್ಲ, ಇವೆಲ್ಲ ಬಂದಿರುತ್ತಲ್ವ? ಹೌದು, ಬಟ್ ನಾವು ಬೇಸಿಕಲಾಗಿ ಬಾಡಿ ಲ್ಯಾಂಗ್ವೇಜ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ವಿ. ಸೊ ನೀವು ಟ್ರೈಲರ್ ಮೇಕಿಂಗ್ ನೋಡ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಅವರು ಮೇಜರ್ಲಿ ನಾವು ಕಲರಿಪಟ್ಟು ಮತ್ತು ಕುಸ್ತಿ ಇದ್ರ ಮೇಲೆಲ್ಲ ಅವ್ರಿಗೆ ಬಾಡಿ ಲ್ಯಾಂಗ್ವೇಜ್ಗೋಸ್ಕರನೇ ಅದನ್ನೆಲ್ಲ ಸ್ವಲ್ಪ ಅವರು ಟ್ರೈನಪ್ ಆಗಿದ್ರು ರಿಷಬ್ ಸರ್. ಸೊ ಅದನ್ನೆಲ್ಲ ಇಟ್ಕೊಂಡು ನಾವು ಕೆಲವೊಂದನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದ್ವಿ. ಮತ್ತು ಆ ಕಾಲದ್ದೇ ನಮ್ಮ ಈಗಿನ ಥರದ್ದು ವೆಪನ್ಸ್ಗಳು ಯಾವುದೂ ಇಲ್ಲ, ಎಲ್ಲ ಕತ್ತಿ ಗುರಾಣಿ. ಸೊ ಆ ಥರದ್ದು ಅದೇ ಕದಂಬರ ಕಾಲದ್ದೇ ಸೊ ಕತೆ. ಸೊ ಆ ಪೀರಿಯಡ್ನಲ್ಲಿ ನಡೆಯುವಂಥ ಕತೆ. ಸೊ ಅವಾಗ ಏನೇನಿತ್ತು ವೆಪನ್ಸ್ಗಳು, ಇವನ್ ಟ್ರೈಬ್ಸ್ ಆಗಲಿ ರಾಜ್ಯಗಳಾಗಲಿ, ಸೊ ಅದನ್ನೆಲ್ಲ ಇಟ್ಕೊಂಡು ಹೆಂಗೆ ಯೂಟಿಲೈಸ್ ಮಾಡ್ತಾಯಿದ್ರು. ಸೊ ಆ ಥರದನ್ನು ಬಳಸ್ಕೊಂಡು ನಾವು ಎಲ್ಲ ಕೊರಿಯೋಗ್ರಾಫ್ ಮಾಡಿದ್ವಿ. ಮೇಜರ್ಲಿ ಇಲ್ಲಿರೋ ಆ್ಯಕ್ಷನ್ಸ್ಗಳು ಯಾವುದನ್ನು ಜಸ್ಟ್ ಒಂದು ಆ್ಯಕ್ಷನ್ ಥರ ಕೊರಿಯೋಗ್ರಾಫ್ ಮಾಡಿಲ್ಲ, ಅದನ್ನು ಒಂದು ಸೀನ್ ಥರ ಟ್ರೀಟ್ ಮಾಡ್ಕೊಂಡು ಹೋಗಿದ್ವಿ. ಯಾಕಂದರೆ ಕತೆ ಆ್ಯಕ್ಷನಲ್ಲಿ ಹೇಳ್ಕೊಂಡು ಹೋಗ್ತಾ ಇರುತ್ತೆ, ಅವರು ಪ್ರತಿಯೊಂದು ಮೂವ್ಸು ಕತೆಗೆ ಇನ್ವಾಲ್ವ್ ಆಗಿರುತ್ತೆ. ಆ ಮೂವ್ಸ್ಗೆಲ್ಲನೂ ಒಂದೊಂದು ಹೆಸರು ಇರುತ್ತೆ, ಒಂದೊಂದು ಪ್ಯಾಟ್ರನ್ ಇರುತ್ತೆ. ಆ ಸಿನಿಮಾ ನೀವು ನೋಡಿದಾಗ ಅದು ಗೊತ್ತಾಗುತ್ತೆ. ರ್ಯಾಂಡಮ್ ಆಗಿ ಎಲ್ಲೂ ಕಿಕ್ ಮಾಡೋದಾಗಲಿ ಪಂಚ್ ಮಾಡೋದಾಗಲಿ ಆ ಥರದ್ದಿರಲ್ಲ. ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಹಿನ್ನೆಲೆ, ಒಂದು ಹಿಸ್ಟ್ರಿ ಇದೆ. ಸೊ ಪ್ರತಿಯೊಂದು ಆ್ಯಕ್ಷನ್ಗೂ ಅದರದ್ದೇ ಹಿಸ್ಟ್ರಿ ಇದೆ. ಎಲ್ಲ ಅದನ್ನ ಬೇಸ್ ಮಾಡಿ ಸ್ಟಡಿ ಮಾಡಿನೇ ಕೊರಿಯೋಗ್ರಾಫ್ ಮಾಡಿ. ನಮ್ಮ ಮಾಸ್ಟರ್ ಹಿಸ್ಟ್ರಿ ಸ್ಟೂಡೆಂಟ್. ಸೂಪರ್ ಸೂಪರ್. ಸೊ ಆ ಡೀಟೇಲಿಂಗ್ ಕಷ್ಟ ಆಗಿರಲಿ ಅಂತ ಸ್ವಲ್ಪ ಅದನ್ನೆಲ್ಲ ರಿಷಬ್ ಸರ್ ಆಬ್ವಿಯಸ್ಲಿ ಈ ಡೀಟೇಲಿಂಗ್ ಎಲ್ಲ ಅವರೇ ಒಂದು ದಂತಕತೆ, ರಿಷಬ್ ಸರೇ ಒಂದು ದಂತಕತೆ. ಅವ್ರ ಹತ್ರ ಎಲ್ಲ ತಗೊಂಡು ಅವ್ರಿಗೆ ವಾಪಸ್ ಕೊಡ್ತಾರೆ. ಸೊ ಅವ್ರ ಜೊತೆ ಎಲ್ಲ ಒಂದಷ್ಟು ಡಿಸ್ಕಷನ್ಸ್ ಮಾಡಿ, ಸೊ
ಸೊ ಕೊರಿಯೋಗ್ರಾಫ್ ಮಾಡಿರುವಂಥ ಆ್ಯಕ್ಷನ್ಸ್ಗಳು ಎಲ್ಲವೂ ಕಥೆಯಲ್ಲಿ ಬ್ಲೆಂಡ್ ಆಗಿ ಬಂದಿರೋ ಆ್ಯಕ್ಷನ್ ಸೀಕ್ವೆನ್ಸ್ಗಳೇನೆ ಪ್ರತಿ. ನೋಡಿ ಸರ್, ಇಲ್ಲಿ ನಿಮ್ಗೊಂದು ದೊಡ್ಡ ಟಾಸ್ಕ್ ಏನಪ್ಪ ಅಂದರೆ, ಈ ಹಿಂದಿನ ಕಾಂತಾರಕ್ಕೂ ಈಗಿನ ಕಾಂತಾರಕ್ಕೂ ಇದು ವರ್ಲ್ಡ್ ವೈಡ್ ಕಾಂತಾರ. ಈಗ ಸಿನಿಮಾ ಆದಂಗೆ ಆಗಿರೋದು ಅಲ್ವಾ. ಅಂದರೆ ನೀವು ಮಾಡುವ ಆಕ್ಷನ್ಗಳನ್ನು, ನೀವು ಮಾಡುವ ಕಂಪೋಸ್ ಸೀನ್ಗಳನ್ನು ಬೇರೆಯವ್ರಿಗೆ ರೆಫರೆನ್ಸ್ ಇವಾಗ ಹಿಂಗೆ ಮಾಡಿದ್ದಾರೆ, ಹಂಗಾಗಿದೆ, ಹಿಂಗಾಗಿದೆ, ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತ ನಿಮಗೆ ಮತ್ತು ಅದರಲ್ಲೇ ಒಂದು ಚೌಕಟ್ಟು ಬೇರೆ. ಅವತ್ತಿನ ಕಾಲಕ್ಕೆ ಇದ್ದಿರಲಿಲ್ಲ, ಇದನ್ನು ನೀವು ಹೆಂಗೆ ಕಷ್ಟಪಟ್ರಿ ಅಂತ. ಅದೇ ನಮಗೆ ಪ್ಲಸ್ ಆಗಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಜಾಸ್ತಿ ಸ್ಕೇಲ್ ವೈಸ್ ಆಗಲಿ ತುಂಬ ಗ್ರ್ಯಾಂಡಿಯರಾಗಿ ಏನೋ ಒಂದು ಮಾಡೋಣ ಅಂತ ಹೋದರೆ ಒಬ್ರಿಗಿಂತ ಒಬ್ರು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ ನಾವು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಕತೆ ಒಳಗಡೆ ಫೋಕಸ್ ಮಾಡೋಕ್ಕೆ ಜಾಸ್ತಿ ಟ್ರೈ ಮಾಡಿದ್ವಿ. ಸೊ ರಿಷಬ್ ಸರ್ ಏನು ಅದೊಂದು ಕತೆ ಮಾಡ್ಕೊಂಡಿದ್ದಾರೆ, ಅದರಲ್ಲಿರೋ ಎಲ್ಲ ಆ್ಯಕ್ಷನ್ಸ್ಗಳು ಕತೆನ ಇನ್ವಾಲ್ವ್ ಮಾಡ್ಕೊಂಡೇ ಹೋಗ್ತಾ ಇದೆ ಆ್ಯಕ್ಷನ್ಸು. ಸೊ ಆ ಕತೆಗೆ ತುಂಬ ಹೆಲ್ಪ್ ಮಾಡೋವಂಥದ್ದೇ ಆ್ಯಕ್ಷನ್ಸ್ ಕೋರಿಯೋಗ್ರಫಿ ಮಾಡ್ಕೊಂಡು ಹೋದ್ವಿ ಪ್ರತಿಯೊಂದು ಆ್ಯಕ್ಷನ್ಸೂ. ಸೊ ಅದೇ ಥರನೇ ಈವನ್ ನೀವು ಟ್ರೈಲರ್ ನೋಡಿದಾಗ ಒಂದು ಚಾರಿಯಟ್ ಜೊತೆ ಒಂದು ಆ್ಯಕ್ಷನ್ ಇರುತ್ತೆ. ಸೊ ಅದಂತೂ ನಿಮಗೆ ಆ ಥರದ ರೆಫರೆನ್ಸ್ ಇಲ್ವೇ ಇಲ್ಲ. ಹೇಳ್ಬಿಡಿ ಚಾರಿಯಟ್ ಜೊತೆ ಟ್ರೈಲರ್ ಅಲ್ಲಿ ಇದೆ ಮಸ್ಟ್ರೆ. ಬರೀ ಗಾಳಿಯಲ್ಲಿ ಹಿಂಗೆ ಬರ್ತಾ ಇರೋದಿದೆ, ನೀವು ಕತೆ ಅಂತಲ್ಲ, ಅದು ಒಂದು ಚಾರಿಯಟ್ ಒಂದು ಅದ್ರ ಜೊತೆ ಒಂದು ಸೀಕ್ವೆನ್ಸ್ ಇದೆ, ಅದು ಫ್ಯಾಂಟಾಸ್ಟಿಕ್ ಆಗಿ ಬಂದಿದೆ ಅದು. ಸೊ ಆ ಥರದ್ದು ಯಾವುದೇ ಥರದ್ದು ರೆಫರೆನ್ಸ್ ಇಲ್ಲ ಅದಕ್ಕೆ, ಆ ಚಾರಿಯಟ್ ಆಕ್ಷನ್ಗೆ ಯಾವುದೇ ರೆಫರೆನ್ಸ್. ಅದು ಹೆಂಗೆ ವರ್ಷ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತಾ, ಮುಂಚೆನೇ ಬರುತ್ತಾ? ಅದು ಸಿನಿಮಾ ನೋಡಿದ ತಕ್ಷಣ ಇಲ್ಲ, ಇನ್ನೇನು ಹೇಳ್ಬಿಡಿ. ಸಿನಿಮಾ ನೋಡ್ತಾ ಇದ್ದಂಗೆ. ಸರ್ ಏನೇ ಹೇಳಿ ಸರ್, ಭೂಷಣ್ ಸರ್, ನೀವು ಕತೆ ಹೇಳಿ, ಕತೆ ಹೇಳ್ದೇ ಇರಿ, ಜನಕ್ಕಂತೂ ವಿಪರೀತ ಕುತೂಹಲ ಇದೆ ರೀ, ವಿಪರೀತ ಕುತೂಹಲ ಇದೆ. ಅದೇ ಕತೆ ಇದರಲ್ಲಿ ಫ್ಯಾಂಟಾಸ್ಟಿಕ್ ಕತೆ ಬಿಡಿ. ಸೊ ಇನ್ನು ಜನ ಏನು ಗೆಸ್ ಮಾಡಿದಾರೋ ಅದಕ್ಕಿಂತ ಒಂದು 10 ಹೆಜ್ಜೆ ಮುಂದೆ ಇದ್ದಾರೆ ರಿಷಬ್ ಸರ್. ಈಗ ಕತೆ ಇದೆ ಹೌದು, ಅದಕ್ಕಂತಲೇ ಅದ್ರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಕುತೂಹಲ ಇದೆ. ಅರ್ಜುನ್ ಮಾಸ್ಟರ್, ಭೂಷಣ್ ಮಾಸ್ಟರ್, ನಾವು ಹೆಂಗಂದ್ರೆ ಇವ್ರನ್ನ ಹೆಂಗೆ ಯೋಚನೆ ಮಾಡ್ತಿದ್ದೀವಿ, ಇವ್ರನ್ನ ಬರಬೇಕಾದ್ರೆ ಎಂತೆಂಥ ದೊಡ್ಡ ದೊಡ್ಡ ಲೆಜೆಂಡ್ಗಳು ಫೈಟ್ ಮಾಸ್ಟರ್ ಇದ್ದಾರೆ. ಅದರಲ್ಲೂ ಅರ್ಜುನ್ ಮಾಸ್ಟರ್ನವರು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳನ್ನು, ಬ್ಯಾಕ್ ಟು ಬ್ಯಾಕ್ ಹೊಸ ಹೊಸ ಥರ ಕಂಪೋಸ್ಗಳನ್ನು ಮಾಡ್ತಾನೆ ಒಂಥರ ನನಗೆ ಹೆಂಗೆ ಅನಿಸ್ತದ್ರೆ ಅಂದರೆ ಶುಭಮನ್ ಗಿಲ್ ಥರ ಇಂಗ್ಲೆಂಡಲ್ಲೇ ಇವರು ದೊಡ್ಡ ಕ್ಯಾಪ್ಟನ್ ಆಗಿ ನಿಂತ್ಕೊಂಡ್ರಲ್ಲ ಇಂಡಿಯಾ ಥರ, ಆ ಥರದ್ದು ಯಂಗ್ಸ್ಟರ್ ಈ ಥರ ಬಂದು ನಿಲ್ತಾ ಇದ್ದಾರಲ್ವಾ ಅಂತ. ನೀವು ಹೆಂಗೆ ಸರ್, ಯಾವ ಸಿನಿಮಾದ ಮೇಲೆ ರೆಫರೆನ್ಸ್ನಲ್ಲಿ ನೀವು ಆಯ್ಕೆ ಆಗಿದ್ದು ಸರ್? ಮುಂಚೆಯಿಂದ ನಿಮ್ಗೆ ಅವರು ಒಡನಾಟ ಇತ್ತು ರಿಷಬ್ ಅವ್ರಿಗೂ ನಿಮಗೂ? ರಿಷಬ್ ಸರ್ ಒಡನಾಟ ಮುಂಚೆ ಕಾಂತಾರಕ್ಕೆ ಮುಂಚೆ ಇರಲಿಲ್ಲ. ಸೊ ಹೊಂಬಾಳೆಯಲ್ಲಿ ನಾನು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾಯಿದ್ದೆ. ಸೊ ಹೊಂಬಾಳೆಗೆ ನಾನು ಪರಿಚಯ ಇದ್ದಿದ್ದರಿಂದ ಮತ್ತು ಅರವಿಂದ್ ಕಶ್ಯಪ್ ಕ್ಯಾಮ್ರಾಮ್ಯಾನ್, ಸೊ ಅವ್ರ ಜೊತೆನೇ ನಾನು ಇದಕ್ಕಿಂತ ಮುಂಚೆನೇ ಕೆಲಸ ಮಾಡಿದ್ದೆ. ಸೊ ಅವರಿಬ್ಬರು 2 ಪ್ರೊಡಕ್ಷನ್ ಹೌಸ್ಗೂ ಕ್ಯಾಮ್ರಾಮ್ಯಾನ್ಗೂ ನಾನು ಪರಿಚಯ ಇರೋದ್ರಿಂದ ಸೊ ಅವ್ರಿಗೊಂದು ಒಂದು ವಾರ ಸೀಕ್ವೆನ್ಸ್ ಇದೆ. ಸೊ ಆ ಸೀಕ್ವೆನ್ಸ್ ಟೈಮ್ನಲ್ಲಿ ನಾನು ಕರೆದ್ರು, ಅಲ್ಲಿಂದ ಹಂಗೆ ಜರ್ನಿ ಶುರು ಆಯಿತು. ಸೊ ಒಳ್ಳೆ ಹಿಸ್ಟ್ರಿ ಸ್ಟೂಡೆಂಟ್ ಸಿಕ್ಕಿರೆ, ಅದನ್ನೇ ಹೇಳಿದೆ. ಭೂಷಣ್ ಸರ್, ನಿಮ್ಮನ್ನ ನಿಮ್ಮ ಹಾಡುಗಳು ಎಲ್ಲ ನೋಡಿದ್ದಾರೆ, ಬಟ್ ನಿಮ್ಮ ಕುಣಿತ ಅವರ ಕುಣಿತಕ್ಕೆ ಮಿಡಿತವಾಗಬೇಕಲ್ಲ, ಅದು ಹೆಂಗೆ ಸರ್? ಡ್ಯಾನ್ಸ್ ಅಂತ ನಾವು ಹೇಳಂಗಿಲ್ಲ ಈ ಸಿನಿಮಾಲಿ, ಇದು ಬೇರೆ ಥರ ಇದೆ ಸಿನಿಮಾ. ಡ್ಯಾನ್ಸು ಏನೋ ಅದು ಇದು ಅವೆಲ್ಲ ಏನು ಬೇರೆ ಥರ ಕೊರಿಯೋಗ್ರಫಿನೂ ಬೇರೆ ಥರ, ಕಂಪೋಸಿಂಗ್ ಎಲ್ಲ ಬೇರೆ ಥರ ಇದೆ. ಮೇಜರಾಗಿ ಏನಂದರೆ ಅವರು ಕಂಟೆಂಟ್ ಬೇಸೇ ಮಾಡ್ತಾರೆ, ಏನೋ ಡ್ಯಾನ್ಸ್ ಅವಶ್ಯಕತೆ ಇರಲ್ಲ ಅವ್ರ ಸಿನಿಮಾಗಳಿಗೆ, ಅದು ಬೇರೆ ಥರ ವರ್ಕ್ ಆಗುತ್ತೆ ಅವರು. ಅದು ಬಿಟ್ಟರೆ ನನ್ನ ಪರಿಚಯ ಮಾಡಿಸಿದ್ದು ಅರವಿಂದ್ ಕಶ್ಯಪ್ ರಿಷಬ್ ಸರ್ಗೆ ಬೆಲ್ ಬಾಟಮ್ ಸಾಂಗ್ಗೆ. ಸೊ ಅಲ್ಲಿಂದ ನಮ್ಮ ಜರ್ನಿ ಹಂಗೆ ಶುರುವಾಗಿ ಕಾಂತಾರ 1 ಆಯಿತು, ಆಮೇಲೆ ಇದು, ಸೊ ಹಂಗೆ ಕಂಟಿನ್ಯೂ ಆಯಿತು. ಬಟ್ ಅವ್ರು ಮನಸ್ಪಟ್ಟಿದ್ರೆ ಯಾರನ್ನ ತರ್ಬೋದಾಯಿತು, ಗಣೇಶಾಚಾರ್ಯನೋ ಯಾರನ್ನ ತರ್ಬೋದಾಗಿತ್ತು, ತಂದು ಮಾಡ್ಬೋದಾಗಿತ್ತು ಕನ್ನಡದಲ್ಲಿ, ಬಟ್ ನನಗೆ ಕೊಟ್ಟಿದ್ದಾರೆ. ನೋಡಿ, ನಾನು ಅಲ್ಲಿಗೆ ಬರ್ತೇನೆ, ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀನಿ ಅಂದರೆ, ಸರ್ ನಾವು ಈ ಸಿನಿಮಾದ ಫಾಲೋಪಲ್ಲಿ ಇದ್ವಿ, ತುಂಬ ಸಿನಿಮಾ ಸುದ್ದಿಗಳು ಸಿಕ್ಕಾಪಟ್ಟೆ ಸಿಗ್ತಾ ಇತ್ತು. ನನಗೆ ನೆನಪಿದೆ, ಕಾಂತಾರ ಪಾರ್ಟ್ 2 ಅಲ್ಲ ಪಾರ್ಟ್ 1 ಅಂತಲೇ ಬರುತ್ತೆ ಅಂತ ಸುದ್ದಿ ಹೊಡೆದಿದ್ದೆ ನಾನು. ಒಂದು ವಿಷಯ ಅಂದರೆ ಫಸ್ಟ್ ನಂಗೆ ಅದು ಸಿಕ್ಬಿಡ್ತು, ಒಂದೊಂದು ಋಣ, ಒಂದೊಂದು ಸುದ್ದಿಗೆ ನೀವು ಹೆಂಗೆ ಒಂದು ಸಿನಿಮಾಗೆ ಒಂದೊಂದು ಋಣ ಇರುತ್ತೋ, ನನಗೆ ಈ ಸಿನಿಮಾಗೆ ಕೆಲವೊಂದು ಋಣ ಇತ್ತು. ಎಲ್ಲ ಎಕ್ಸ್ಕ್ಲೂಸಿವ್ ಸುದ್ದಿಗಳು ನಂಗೆ ಸಿಗ್ತಾಯಿತ್ತು. ಅವಾಗ ಇದನ್ನ ಕೇಳಿದ್ದೆ. ತದನಂತರ ಇನ್ನೊಂದು ಅಚ್ಚರಿ ವಿಚಾರ ಏನು ಕೇಳಿದ್ದೆ ಅಂದರೆ, ಎಲ್ಲ ಕುಂದಾಪುರಕ್ಕೆ ಶಿಫ್ಟ್ ಆಗಿದೆ, ಇಂಡಸ್ಟ್ರಿನೇ, ಡಬ್ಬಿಂಗ್ ಸ್ಟುಡಿಯೋನೂ ಅಲ್ಲೇ ಇದೆ, ರೆಕಾರ್ಡಿಂಗು ಅಲ್ಲೇ ಇದೆ, ಎಲ್ಲ ಥರದ ತಂತ್ರಜ್ಞರೆಲ್ಲ ಅಲ್ಲೇ ಸೇರ್ಕೊಂಡಿದ್ದಾರೆ. ನೀವು ಆ ಸೆಟ್ಟನ್ನು ನೋಡಿ, ಈಗ ಕುಂದಾಪುರಕ್ಕೆ ಹೋಗಕ್ಕೆ ಅಲ್ಲಿ ಏನೈತೋ ಏನೋ, ಎಂತ ಐತೇನೋ, ಯಾವ ಹಳ್ಳಿಯಾಗೈತೇನೋ, ಈ ಥರದಲ್ಲಿ ಯೋಚನೆ ಬರುತ್ತಲ್ವ, ಅಲ್ಲಿ ನೋಡಿ ಬೆರಗಾದಂಥ ವಿಚಾರಗಳನ್ನ ಹೇಳಿ. ಲೊಕೇಶನ್, ಸೊ ಅವ್ರ ಕಥೆನೇ ಅಲ್ಲೇ, ನಮ್ಮ ನಾಡಿನ ಕತೆ ಅಂತಂದಮೇಲೆ ಸೊ ಎಲ್ಲೂ ಹೊರಗಡೆ ಹೋಗೋಂಥದ್ದೇನಿಲ್ಲ. ಸೊ ಎಲ್ಲ ಲೈವ್ ಲೊಕೇಶನ್ಸು, ಒಂದು ಒಳ್ಳೊಳ್ಳೆ ಫಾರೆಸ್ಟ್ಗಳಾಗಲಿ, ಕೆಲವೊಂದು ಸ್ಕೇಲ್ ಇರೋಂಥದ್ದು, ಸೊ ದೊಡ್ಡ ಸೆಟ್ ಜೊತೆಗೆ ಅಂದರೆ ಲೈವ್ ಲೊಕೇಶನ್ನಲ್ಲಿ ಸೊ ಆ ಸೆಟ್ಸ್ನ ಹಾಕೋದ್ರಲ್ಲಿ ತುಂಬ ಪ್ಲಸ್ ಆಯಿತು ಕುಂದಾಪುರ. ಸೊ ಅದರಿಂದ ಸೊ ಆ ಜಾಗನ ಸೆಲೆಕ್ಟ್ ಮಾಡ್ಕೊಂಡೆ.
ಎತ್ತಿ ಸರ್. ಮೋಸ್ಟ್ಲಿ ಅದೇ ಕೆಳಗಡೆ ಕಾಲ್ ಮಾಡ್ತಾ ಇದ್ದಾರೆ. ಹಾಂ ಹಲೋ ಸರ್ ಇನ್ನು ವಿಪರೀತ ಫೋನ್ ಬರ್ತಿದೆ ಇಬ್ಬರಿಗೂ. ಸರ್ ನಂದು ಏನಿಲ್ಲ ಸರ್, ಕೆಲಸ ಇಲ್ಲ ನನಗೆ. ಮಾಸ್ಟರ್ ಬಿಸಿ ಇದ್ದಾರೆ. ಇಟ್ಬಿಟ್ಟು ಬಂದಿದ್ದೆ, ಒಂದು ಶಾರ್ಟ್ ಇದೆ ತೆಗೆದ್ಬಿಟ್ಟು ಬಂದ್ಬಿಡ್ತೀನಿ ಸರ್. ಹೋಗ್ಬಿಟ್ಟು ಬರ್ತಿರಲ್ಲ ಸರ್, ಕೈ ಸಿಗ್ತಿರಲ್ಲ ಸರ್. ಸರ್ ಆತ್ಮೀಯ ಕನ್ನಡಿಗರೇ, ಸಿಗ್ತಾರಂತ ಅರ್ಜುನ್ ಮಾಸ್ಟ್ರು. ತುಂಬ ಒಳ್ಳೊಳ್ಳೆ ವಿಷಯಗಳು ಕೇಳಬೇಕು. ರಿಷಬ್ ಶೆಟ್ಟಿ ಅವರು 5 ಬಾರಿ ಹೋಗೇ ಬಿಡ್ಬೇಕಾಗಿತ್ತು ಅಂತ ಟ್ರೈಲರ್ ಲಾಂಚಲ್ಲಿ ಹೇಳಿದ್ರು. ಅದ್ರಲ್ಲಿ ಏನಾರ ಇವ್ರ ಕತೆ ಗೊತ್ತಾ, ಅದನ್ನ ಕೇಳೋಣ. ಬರ್ತೀನಿ ಕಾರಣ ಅರ್ಜುನ್ ಮಾಸ್ಟರ್ ಬಂದು ಹೇಳ್ತಾರೆ, ಬಂದು ಹೇಳ್ತೀನಿ.